ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದ್ರೆ, ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ, ಅರ್ಥ ಆಯ್ತಾ? 10 ವರ್ಷದ ಒಳಗಿನ ಹೆಣ್ಮಕ್ಳಿಗೆ ಯಾವ ರೀತಿ ಅಕೌಂಟ್ ಅನ್ನ ಮಾಡಿಸ್ಕೊಂಡ್ರೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ಯಾವ ರೀತಿ ಹೆಚ್ಚಾಗಿ ಲಾಭ ಪಡೆಯಬಹುದು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸದ್ರೆ ಯಾವ್ದಾದ್ರು ನಿಮಗೆ ಬಿಸ್ನೆಸ್ ಟಿಪ್ಸ್ ಆಗಿರಲಿ, ಏನಾದರೂ ಒಂದು ಫೈನಾನ್ಷಿಯಲ್ ವಿಡಿಯೋಸ್ಗಳು ನಿಮಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ನಾನು ಕಮೆಂಟ್ ಮಾಡಿ, ಅದಕ್ಕೆ ರಿಲೇಟಿವ್ ಆಗಿರುವಂಥ ನಾನು ವಿಡಿಯೋಸ್ಗಳು ಹೆಚ್ಚಾಗಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತ ಹೇಳ್ಬೋದು. ಇದು ಸುಮಾರು ಫಸ್ಟು ಬಾಂಡ್ ಅಂತ ಕೊಡ್ತಿದ್ರು, ಬಟ್ ಈಗ ಬಾಂಡ್ ಥರ ಏನು ಕೊಡೋದಿಲ್ಲ, ಅರ್ಥ ಆಯ್ತಾ? ಕೂಡಲೇ ಇಮಿಡಿಯೇಟ್ಲಿ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಇದು ಮಾಡಿಕೊಂಡು ಬಾಂಡು ಅದಕ್ಕೂ ಸಹ ಲಿಂಕ್ ಮಾಡ್ತಾರೆ. ಮಂತ್ಲಿ ಅಮೌಂಟ್ ಬೀಳುತ್ತೆ ಅಂತ ಹೇಳ್ಬೋದು. ಈಗ ಹೆಣ್ಮಕ್ಳಾಗಿದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಯಾವುದೋ ಕೊಡ್ತಾರಲ್ಲ ಅಂಗನವಾಡಿಲಿ, ಅದನ್ನೇ ಇವಾಗ ಏನು ಮಾಡ್ತಾರೆ, ಸರ್ಕಾರದಿಂದ ಪ್ರತಿ ತಿಂಗಳು ಇಂತಿಷ್ಟು ಅಂತ ಅಮೌಂಟನ್ನು ಹಾಕ್ತಾರೆ ಅಕೌಂಟ್ಗೆ. ಸುಕನ್ಯಾ ಸಮೃದ್ಧಿ ಅಕೌಂಟು ಅವರೇ ಓಪನ್ ಮಾಡಿಸಿ ಕೊಡ್ತಾರೆ ಹೆಣ್ಮಕ್ಳಾಗಿದ್ರೆ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ ಮನೇಲಾದರೂ ಹೆಣ್ಮಕ್ಳಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ಸಂಪೂರ್ಣವಾಗಿ ನೋಡಿ, ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ, ಅರ್ಥ ಆಯ್ತಾ? ಸರ್, ಇದರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಬಡ್ಡಿ ನೋಡೋದಾದ್ರೆ 7.6% ಬಡ್ಡಿ ಇರ್ತದೆ. PPF ಆದ್ರೆ 7.1% ಬಡ್ಡಿ ಇರ್ತದೆ. ಯಾವುದೇ ರೀತಿಯ ಒಂದು ಟ್ಯಾಕ್ಸ್ ಬೆನಿಫಿಟ್ ಆಗಿರುವಂಥ ಒಂದು ಸ್ಕೀಮ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿಯ ಒಂದು ಟ್ಯಾಕ್ಸ್ಗಳು ಏನೇ ಆಗಲಿ, ಯಾವುದೇ ಟ್ಯಾಕ್ಸ್ ಸಹ ಕಟ್ ಆಗದೇನೆ ಸಂಪೂರ್ಣವಾಗಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ಮಾಡಿಸ್ಬೇಕಾಗಿರುವಂಥದ್ದು ಯಾರ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ಇರ್ತಾರೆ ಅಥವಾ ಒಬ್ಬರು ಹೆಣ್ಮಕ್ಳು ಇರ್ತಾರೋ ಅಂಥವ್ರು ಇದನ್ನು ಮಾಡಿಸ್ಕೊಳ್ಬೋದು. ಒಂದು ಫ್ಯಾಮಿಲಿ ಅಂದರೆ ಒಂದು ಕುಟುಂಬಕ್ಕೆ ಇಬ್ಬರು ಹೆಣ್ಮಕ್ಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ ಅಂತಾನೆ ಹೇಳ್ಬೋದು. 10 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಮಾಡಿಸ್ಕೊಳ್ಬೇಕಾಗುತ್ತೆ. ಈಗ 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. 10 ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಇಮಿಡಿಯೇಟ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆನ ಮಾಡಿಸ್ಕೊಳ್ಬಹುದು. ಯಾವುದೇ ರೀತಿ ಒಂದು ಡೌಟ್ಗಳು ಇಲ್ಲ ಅಂತಾನೆ ಹೇಳ್ಬೋದು. ಅದೇ ರೀತಿ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಅಕೌಂಟ್ ಮಾಡಿಸ್ಬೇಕಾದ್ರೆ ತಂದೆ ತಾಯಿಯ ಒಂದು ನೆರವನ್ನು ಸಹ ಬೇಕಾಗುತ್ತೆ. ಯಾಕೆಂದರೆ ಅಮೌಂಟ್ ಹಾಕೋದು, ಡೆಪಾಸಿಟ್ ಮಾಡೋದೆಲ್ಲ ಅಮೌಂಟು ತಂದೆ ತಾಯಿನೇ ಆಗಿರೋದ್ರಿಂದ ತಂದೆ ತಾಯಿ ಡಾಕ್ಯುಮೆಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ತಿಂಗಳಿಗೆ 3,000 ರೂಪಾಯಿ ನೀವು ಅಮೌಂಟನ್ನು ಹಾಕ್ತಿದ್ದೀರಾ ಅಂದರೆ ಯಾವ ಟೈಮಲ್ಲಿ ಹಾಕ್ತಿದ್ದೀರಾ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾವ ಟೈಮ್ನಲ್ಲಿ ಹಾಕಿದ್ರೆ ನಿಮಗೆ ಹೆಚ್ಚು ಬಡ್ಡಿ ಸಿಗುತ್ತೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಹೋಗಿ. ನೀವು ಪ್ರತಿ ತಿಂಗಳು 3,000 ರೂಪಾಯಿ ಹಾಕ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಸುಮಾರು 35,000ದಿಂದ 40,000 ರೂಪಾಯಿ ಸುಮಾರು ವರ್ಷಕ್ಕೆ ಡೆಪಾಸಿಟ್ ಆಗುತ್ತೆ. ಸರ್, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸುಮಾರು 250 ರೂಪಾಯಿಂದ ಹಿಡಿದು ಒಂದು 1.5 ಲಕ್ಷದ ಗಂಟ ನೀವು ಡೆಪಾಸಿಟ್ ಅನ್ನು ವರ್ಷಕ್ಕೆ ಮಾಡಬಹುದು, ಅರ್ಥ ಆಯ್ತಾ? ವರ್ಷಕ್ಕೆ 1.5 ಲಕ್ಷದ ಒಳಗಡೆ ಎಷ್ಟು ಬೇಕಾದ್ರೂ ಮಾಡಬಹುದು. 250 ರೂಪಾಯಿ ಮೇಲೆ ನೀವು ಡೆಪಾಸಿಟ್ ಅನ್ನ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು ಮೊದಲನೇದಾಗಿ ನೀವೇನಾದರೂ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ 3,000 ರೂಪಾಯಿ ನೀವು ಅಮೌಂಟ್ ಹಾಕ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಅದು ಯಾವ ಟೈಮ್ನಲ್ಲಿ ಹಾಕ್ತಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಿಮಗೆ ಎಷ್ಟು ಬಡ್ಡಿ ಬರ್ತಿದೆ ಅದು ತುಂಬ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ನಿಮಗೆ ಅದರಲ್ಲಿ ಬರುವಂಥ ಒಂದು ಇಂಟ್ರೆಸ್ಟ್ ಮೇಲೆ ನಿಮಗೆ ಒಂದು ಅದರಿಂದ ಲಾಭವನ್ನು ಪಡ್ಕೊಳ್ಬೇಕಾಗುತ್ತೆ. ದಯವಿಟ್ಟು ಈ ಪಾಯಿಂಟ್ಸ್ ತುಂಬ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೀವೇನಾದರೂ 10ನೇ ತಾರೀಕು ಒಳಗಡೆ ಒಂದು ಡೆಪಾಸಿಟ್ ಮಾಡ್ತಿದ್ರೆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಗೆ 10ನೇ ತಾರೀಕು ಒಳಗಡೆ ಏನಾದರೂ ನೀವು ಹಾಕ್ತಿದ್ರೆ ನಿಮಗೆ ಬಡ್ಡಿ ಅತಿ ಹೆಚ್ಚಾಗಿ ಸಿಗುತ್ತೆ, ಅರ್ಥ ಆಯ್ತಾ? ಏನಾದರೂ ನೀವು 10ನೇ ತಾರೀಕು ಮೇಲೆ ಏನಾದರೂ ಡೆಪಾಸಿಟ್ ಮಾಡಿದ್ರೆ ಸುಮ್ಮನೆ ನಿಮಗೆ ಯಾವುದೇ ಥರದ ಬಡ್ಡಿ 20ರಿಂದ 25 ದಿನದ ಬಡ್ಡಿ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ, ಅರ್ಥ ಆಯ್ತಾ? ನೀವೇನಾದರೂ ಜನವರಿ 11ನೇ ತಾರೀಕು ಏನಾದರೂ ನೀವು ಡೆಪಾಸಿಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಹಾಗೆ ನಿಮಗೆ ಬಡ್ಡಿ ಆ್ಯಡ್ ಆಗೋದೆ ಮಾರ್ಚ್ 10ನೇ ತಾರೀಕು ಅಂತ ಹೇಳ್ಬೋದು. ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಇನ್ಮೇಲೆ ನೀವೇನಾದರೂ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವೇನಾದರೂ 11ನೇ ತಾರೀಕು 12ನೇ ತಾರೀಕು 11ನೇ ತಾರೀಕು ಮೇಲೆ ನೀವು ಯಾರಾದರೂ ಡೆಪಾಸಿಟ್ ಮಾಡ್ತಿದ್ರೆ ಇಮಿಡಿಯೇಟ್ಲಿ ಡೆಪಾಸಿಟನ್ನು ಮಾಡೋದಕ್ಕೆ ಹೋಗಬೇಡಿ. ಸುಮ್ಮನೆ ಒಂದು ಇಂಟ್ರೆಸ್ಟನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸರ್ಕಾರಕ್ಕೆ ಸುಮ್ಮನೆ ಫ್ರೀಯಾಗಿ, ಅರ್ಥ ಆಯ್ತಾ, 20ರಿಂದ 25 ಬಡ್ಡಿಯನ್ನು ಬಿಟ್ಕೊಡ್ತಾ ಇರ್ತೇವೆ, ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ ಅಂದರೆ ಇಮಿಡಿಯೇಟ್ಲಿ ಡೆಪಾಸಿಟ್ ಮಾಡ್ಕೊಳ್ಬೇಕು ಅಂದರೆ ಒಂದು 10ನೇ ತಾರೀಕು ಒಳಗಡೆ ನೀವು ಡೆಪಾಸಿಟನ್ನು ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಇಂಟ್ರೆಸ್ಟನ್ನು ನೀವು ತೊಗೊಳ್ಬೋದು. ಇಂಟ್ರೆಸ್ಟ್ ಜಮಾ ಆಗುತ್ತೆ, ಅರ್ಥ ಆಯ್ತಾ? ಇದನ್ನು ಏನಾದರೂ ನೀವು ವಿತ್ಡ್ರಾ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಮಗಳಿಗೆ 18 ವರ್ಷ ಆಗಿರಬೇಕು. ಅರ್ಧ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ಒಂದು ವಿತ್ಡ್ರಾ ಮಾಡ್ಕೊಳ್ಬೋದು. ಅದೇ ರೀತಿ ಫುಲ್ ಕ್ಲೈಮ್ ಮಾಡ್ಕೊಳ್ಬೇಕು ಅಂದರೆ 21 ವರ್ಷ ಕಂಪಲ್ಸರಿ ಆಗಿರಲೇಬೇಕು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ದಯವಿಟ್ಟು ಯಾರೆಲ್ಲ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ಕೊಂಡಿಲ್ವೋ ಈ ಅಕೌಂಟನ್ನು ನೀವು ಸಹ ಪರ್ಸ್ನಲ್ಲಾಗೂ ಸಹ ಓಪನನ್ನು ಮಾಡಿಸ್ಕೊಳ್ಬೋದು.
ಯಾವುದೇ ರೀತಿ ಒಂದು ತೊಂದರೆಗಳು ಒಂದು ಪ್ರಾಬ್ಲಮ್ಗಳು ಏನೂ ಆಗೋದಿಲ್ಲ. ಅರ್ಥ ಆಯ್ತಾ? ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟು ಅಂಗನವಾಡಿಯಿಂದನೇ ಈಗ ಡೈರೆಕ್ಟಾಗಿ ಕೊಡ್ತಾರೆ. ಹೆಣ್ಮಕ್ಳಾಗಿದ್ದರೆ ಡೈರೆಕ್ಟಾಗಿ ಭಾಗ್ಯಲಕ್ಷ್ಮಿ ಬಾಂಡ್ ಏನಿದೆ ಡೈರೆಕ್ಟಾಗಿ ಅದಕ್ಕೂ ಮತ್ತು ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಒಂದು ಅಕೌಂಟ್ಗೆ ಎರಡಕ್ಕೂ ಲಿಂಕ್ ಮಾಡಿ ನಿಮಗೆ ಕೊಡ್ತಾರೆ. ಪ್ರತಿ ತಿಂಗಳು ಅಮೌಂಟನ್ನು ಬರುತ್ತೆ. ಚೆಕ್ ಮಾಡಿಸ್ಕೊಂಡು ನೀವು ಅಂಗನವಾಡಿಲಿ ಒಂದು ಅಪ್ಡೇಟನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಒಂದು ವಿಚಾರಗಳು ನಿಮಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ಕಮೆಂಟನ್ನು ಮಾಡಿ. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋದಕ್ಕೆ ನಾನು ನಿಮಗೆ ಪ್ರಯತ್ನ ಪಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರಗಳಿದ್ರೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಾಯ್.